ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನ ಜ ಗುಣಿತಾಕ್ಷರ ಬಗ್ಗೆ ನೋಡ್ತಾ ಇದ್ವಿ. ನಾವು ಪ್ರಿವಿಯಸ್ ಕ್ಲಾಸ್ನಲ್ಲಿ ಕಾನಿಂದ ಛ ವರೆಗೆ ಹೇಗೆ ಗುಣಿತಾಕ್ಷರ ಬರಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ. ಛ ಗುಣಿತಾಕ್ಷರ ನೋಡ್ಬೇಕಾ ಮೇಲೆ ಐಕಾನ್ ಒತ್ತುವ ಮೂಲಕ ಆ ಒಂದು ವಿಡಿಯೋ ನೋಡಬಹುದು ಅಂತ ಹೇಳ್ತಾ, ಹಾಗಾದ್ರೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಬಟನ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆತಕ್ಕಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರಲು ಸಾಧ್ಯ. ಅದೇ ತೆರನಾಗಿ ಲೈಕ್ ಕೊಡೋದು ಮರಿಬೇಡಿ. ಲೈಕ್ ಕೊಡೋದ್ರ ಮೂಲಕ ಇನ್ನೊಂದು ವಿಡಿಯೋ ತೆಗೆದು ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಸಿಗುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಇಲ್ಲಿ ಜ ಗುಣಿತಾಕ್ಷರ ಜ ಅನ್ನೋ ವ್ಯಂಜನಕ್ಕೆ ಅ ಅಂತಕ್ಕಂಥ ಸ್ವರ ಸೇರಿ ಏನಾಗುತ್ತೆ ಜ ಅಂತ ಆಗುತ್ತೆ. ಏನಾಗುತ್ತೆ ಜ ಅಂತ ಆಗುತ್ತೆ. ನಾವು ಇದಕ್ಕೆ ಏನಂತ ಕರಿತೀವಿ ಅಂತಾನೆ, ಜಾಗೆ ತಲೆ ಕೊಟ್ರೆ ಜ ಅಂತ ಕರಿತೇವೆ. ಓಕೆನಾ. ಜ ಅನ್ನೋ ವ್ಯಂಜನಕ್ಕೆ ಆ ಅಂತಕ್ಕಂಥ ಸ್ವರ ಸೇರಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಜ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೇವೆ ಅಂತ ಜಾಗೆ ಇಳಿ ಕೊಟ್ರೆ ಜ ಆಗುತ್ತೆ. ಓಕೆ. ಇಲ್ಲಿ ಜ ಅನ್ನೋ ವ್ಯಂಜನಕ್ಕೆ ಇ ಅಂತಕ್ಕಂಥ ಸ್ವರ ಸೇರಿದ್ರೆ ಏನಾಗುತ್ತೆ ಅಂದ್ರೆ ಜಿ ಅಂತ ಆಗುತ್ತೆ. ಏನಾಗುತ್ತೆ ಜಿ. ಇದಕ್ಕೆ ನಾವೇನು ಕರಿತೀವಿ ಅಂತ ಜಾಗೆ ಗುಡಿಸಿ ಕೊಟ್ರೆ ಜಿ ಅಂತ ಕರಿತೇವೆ. ಓಕೆ. ಅದ ನಂತರ ಜ ಅನ್ನೋ ವ್ಯಂಜನಕ್ಕೆ ಈ ಅಂತಕ್ಕಂಥ ಸ್ವರ ಸೇರಿದ್ರೆ ಏನಾಗುತ್ತೆ ಜಿ ಆಗುತ್ತೆ. ನೋಡಿ ಜಿ. ಇದಕ್ಕೆ ನಾವೇನು ಕರಿತೇವೆ ಅಂತಂದ್ರೆ ಜಾಗೆ ಗುಡಿಸು ದೀರ್ಘ ಕೊಟ್ರೆ, ಗುಡಿಸಿನ ದೀರ್ಘ ಕೊಟ್ರೆ ಏನಾಗುತ್ತೆ ಜಿ ಅಂತ ಆಗುತ್ತೆ. ಓಕೆ. ಅದಾದ ನಂತರ ಜಾಗೆ ಉ ಅಂತಕ್ಕಂಥ ಸ್ವರ ಸೇರಿದ್ರೆ ಏನಾಗುತ್ತೆ ಜು ಅಂತ ಆಗುತ್ತೆ. ಏನಾಗುತ್ತೆ ಜು. ಜಾಗೆ ಜ ಅನ್ನೋ ವ್ಯಂಜನಕ್ಕೆ ಉ ಅಂತಕ್ಕಂಥ ಸ್ವರ ಸೇರಿದ್ರೆ ಜು ಅಂತ ಆಗುತ್ತೆ. ಓಕೆನಾ. ಇದು ನಾವೇನಂತ ಕರಿತೇವೆ ಅಂತಂದ್ರೆ ಜಾಗೆ ಕೊಂಬು ಕೊಟ್ರೆ ಜು. ಓಕೆನಾ. ಅದ ನಂತರ ಜ ಅನ್ನೋ ವ್ಯಂಜನಕ್ಕೆ ಉ ಅಂತಕ್ಕಂತಹ ಸ್ವರ ಸೇರಿದ್ರೆ ಏನಾಗುತ್ತೆ ಜೂ ಅಂತ ಆಗುತ್ತೆ. ನೋಡಿ ಇಲ್ಲಿ ಇದು ಜೂ ಅಂತ ಕರಿತೇವೆ. ಓಕೆ. ಇದು ನಾವೇನಂತ ಕರಿತೇವೆ ಇದನ್ನ ಅಂತಂದ್ರೆಗಿನ ಜಕ್ಕೆ ಕೊಂಬಿನ ಇಳಿ ಕೊಟ್ರೆ, ಕೊಂಬಿನ ಇಳಿ ಕೊಟ್ರೆ ಜೂ. ಜಾಗೆ ಕೊಂಬಿನ ಇಳಿ ಕೊಟ್ರೆ ಜೂ ಅಂತ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಜ ಅನ್ನೋ ವ್ಯಂಜನಕ್ಕೆ ರು ಅಂತಕ್ಕಂಥ ಸ್ವರ ಸೇರಿದ್ರೆ ಏನಾಗುತ್ತೆ ಅಂತಂದ್ರೆ ಜೃ ಆಗುತ್ತೆ. ಏನಾಗುತ್ತೆ ಜೃ. ನೋಡಿ ಜೃ ಅಂತ ಆಗುತ್ತೆ. ಓಕೆ. ಈ ಜೃ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಜಾಗೆ ಒಟ್ರ ಸುಳಿ ಅಥವಾ ಒಟ್ರ ಸುಳಿ ಅಂತ ಕರಿತೇವೆ. ಒಟ್ರ ಸುಳಿ ಕೊಟ್ರೆ ಜೃ ಅಂತ ಕರಿತೇವೆ. ಓಕೆ. ಅದಾದ ನಂತರ ಇಲ್ಲಿ ಜ ಅನ್ನೋ ವ್ಯಂಜನಕ್ಕೆ ಎ ಅಂತಕ್ಕಂಥ ಸ್ವರ ಸೇರಿದ್ರೆ ಏನಾಗುತ್ತೆ ಅಂದ್ರೆ ಜೆ ಅಂತ ಆಗುತ್ತೆ. ಏನಾಗುತ್ತೆ ಜೆ. ಇಲ್ಲಿ ನೋಡಿ ಜೆ. ನಾವು ಇದಕ್ಕೆ ಏನಂತ ಕರಿತೇವೆ ಅಂದ್ರೆ ಜಗೆ ಏತ್ವ ಕೊಟ್ರೆ ಜೆ ಅಂತ ಕರಿತೇವೆ. ಓಕೆ. ಅದಂತ ಜ ಅನ್ನೋ ವ್ಯಂಜನಕ್ಕೆ ಎ ಅಂತಕ್ಕಂಥ ಸ್ವರ ಸೇರಿದ್ರೆ ಜೆ ಅಂತ ಆಗುತ್ತೆ. ಏನಾಗುತ್ತೆ ಜೆ. ಇದಕ್ಕೆ ನಾವೇನಂತ ಕರಿತೇವೆ ಅಂತ ಜಾಕೆ ಏತ್ವ ದೀರ್ಘ ಕೊಟ್ರೆ ಜೆ ಅಂತ ಆಗುತ್ತೆ. ಓಕೆನಾ. ಇಲ್ಲಿ ಜ ಅನ್ನೋ ವ್ಯಂಜನಕ್ಕೆ ಐ ಅಂತಕ್ಕಂತಹ ಸ್ವರ ಸೇರಿದ್ರೆ ಜೈ ಆಗುತ್ತೆ. ಏನಾಗುತ್ತೆ ಜೈ. ಓಕೆ. ಇದನ್ನ ನಾವೇನಂತ ಕರಿತೇವೆ ಅಂತಂದ್ರೆ ಜಾಕೆ ಐತ್ವ ಕೊಟ್ರೆ ಜೈ ಅಂತ ಕರಿತೇವೆ. ಓಕೆ. ಜ ಅನ್ನೋ ವ್ಯಂಜನಕ್ಕೆ ಓ ಅಂತಕ್ಕಂಥ ಸ್ವರ ಸೇರಿದ್ರೆ ಏನಾಗುತ್ತೆ ಅಂತಂದ್ರೆ ಜೋ ಆಗುತ್ತೆ. ನೋಡಿಲಿ ಇದು ಜೋ. ನಾವೇನಂತ ಕರಿತೇವೆ ಇದಕ್ಕೆ ಅಂತಂದ್ರೆ ಜಾಗೆ ಓತ್ವ ಕೊಟ್ರೆ ಜೋ ಅಂತ ಕರಿತೇವೆ. ಜ ಅನ್ನೋ ವ್ಯಂಜನಕ್ಕೆ ಓ ಅಂತಕ್ಕಂಥ ಸ್ವರ ಸೇರಿದ್ರೆ ಏನಾಗುತ್ತೆ ಜೋ ಅಂತ ಆಗುತ್ತೆ. ಏನಾಗುತ್ತೆ ಜೋ. ಓಕೆ. ಇದನ್ನ ನಾವೇನಂತ ಕರಿತೇವೆ ಜಾಗೆ ಓತ್ವ ದೀರ್ಘ ಕೊಟ್ರೆ ಜೋ ಅಂತ ಕರಿತೇವೆ. ಓಕೆ. ಜ ಅನ್ನೋ ವ್ಯಂಜನಕ್ಕೆ ಔ ಅಂತಕ್ಕಂಥ ಸ್ವರ ಸೇರಿದ್ರೆ ಏನಾಗುತ್ತೆ ಜೌ ಅಂತ ಆಗುತ್ತೆ. ಜೌ ಅಂತ ಆಗುತ್ತೆ. ಓಕೆನಾ. ಸರಿ. ಈಗ ಜ ಅನ್ನೋ ವ್ಯಂಜನಕ್ಕೆ ಅನುಸ್ವಾರ, ಅನುಸ್ವರ ಆ ಪಕ್ಕೆಲ್ಲ 0. ಓಕೆ. ಅನುಸ್ವಾರ ಕೊಟ್ರೆ ಏನಾಗುತ್ತೆ ಅಂತಂದ್ರೆ ಜಮ್ ಅಂತ ಆಗುತ್ತೆ. ಏನಾಗುತ್ತೆ ಜಮ್. ಓಕೆ. ಇದು ಅನುಸ್ವಾರ. ಜ ಅನ್ನೋ ವ್ಯಂಜನಕ್ಕೆ ವಿಸರ್ಗ ಸೇರಿಸಿದ್ರೆ ಏನಾಗುತ್ತೆ ಜಹ ಅಂತ ಆಗುತ್ತೆ. ಏನಾಗುತ್ತೆ ಜಹ. ಓಕೆನಾ. ಸರಿ. ಹಾಗಾದ್ರೆ ಒಂದ್ಸರಿ ನಾನು ರಿವಿಷನ್ ಮಾಡ್ತೇನೆ, ಎಲ್ಲವೂ ಕೂಡ ಒಂದ್ಸರಿ ಹೇಳ್ಕೊಡ್ತೀನಿ ನೋಡಿ ಮಕ್ಕಳೇ. ಓಕೆ. ಜ ಗುಣಿತಾಕ್ಷರ. ಜ ಅನ್ನೋ ವ್ಯಂಜನಕ್ಕೆ ಆ ಅಂತಕ್ಕಂಥ ಸ್ವರ ಸೇರಿದ್ರೆ ಜ ಆಗುತ್ತೆ. ಜಾಗೆ ತಲೆಕಟ್ಟು ಕೊಟ್ರೆ ಜ. ಜಾಗ ಇಳಿ ಕೊಟ್ರೆ ಜ. ಜಾಗ ಗುಡಿಸಿ ಕೊಟ್ರೆ ಜಿ. ಜಾಗ ಗುಡಿಸಿನ ದೀರ್ಘ ಕೊಟ್ರೆ ಜಿ. ಜಾಗ ಕೊಂಬು ಕೊಟ್ರೆ ಜು. ಜಾಕು ಕೊಂಬಿನ ದೀರ್ಘ ಕೊಟ್ರೆ ಜೂ. ಓಕೆ. ಇಲ್ಲಿ ಜಾಗೆ ಒಟ್ರ ಸುಡಿ ಕೊಟ್ರೆ ಜೃ.
ಜಾಕ ಏತ್ವ ಕೊಟ್ರೆ ಜೆ, ಜಾಕ ಏತ್ವ ದೀರ್ಘ ಕೊಟ್ರೆ ಜೇ, ಜಾಕು ಐತ್ವ ಕೊಟ್ರೆ ಜೈ, ಜಾಕ ಓತ್ವ ಕೊಟ್ರೆ ಜೋ, ಜಾಕು ಓತ್ವ ದೀರ್ಘ ಕೊಟ್ರೆ ಜೋ, ಜಾಕು ಔತ್ವ ಕೊಟ್ರೆ ಜೌ, ಜಾಕು ಅನುಸ್ವಾರ ಕೊಟ್ರೆ ಜಂ, ಜಾಕು ವಿಸರ್ಗ ಕೊಟ್ರೆ ಜಹ ಅಂತ ಆಗುತ್ತೆ. ಓಕೆನಾ? ಸರಿ, ಹಾಗಾದ್ರೆ ಈ ಒಂದ್ಸರಿ ರಿವಿಷನ್ ಮಾಡಿದ್ವಲ್ಲ, ಇವು ಕೂಡ ಪ್ರಾಕ್ಟೀಸ್ ಮಾಡಿ ಮೂಲಕ ಏನಾಗುತ್ತೆ ಗುಣಿತಾಕ್ಷರ ನೀವು ಪರ್ಫೆಕ್ಟ್ ಆಗ್ತಾರೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.